ವೆಲ್ಕಮ್ ಬ್ಯಾಕ್ ಟು ಇಂತಿನಿಮಾ ವಿತ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮನೆಗೆ ಬಂದು ಅರ್ಧ ಗಂಟೆ ಆಗಿದೆ ನೋಡಿ. ನೆಕ್ಸ್ಟ್ ಟೈಮ್ ಯಾರಿಗಾನ ಐಡಿಯಾ ಬೇಕಿದ್ರೆ ಜಾಕೆಟ್ ಎಲ್ಲ ಹಾಕೊಂಡು ಉಡಿಗಿಡಿ ಎಲ್ಲ ಹಾಕೊಂಡು ಲಕ್ಷ್ಮಿ ಫ್ರೆಂಡ್ ತುಂಬಾ ಲೇಟ್ ನೈಟ್ ಬಂದಿದ್ದಾರೆ. ಎಲ್ಲರ ಅಕ್ಕನ ಮನೆ, ಅದು ಸ್ಪೆಷಲಿ ನಮ್ಮ ಮನೆಯಲ್ಲಿ ಗ್ರೀನ್ ಗಗನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇಂತಿನಿಮಾ ವಿತ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಲಕ್ಷ್ಮಿ ಯಾವಾಗೂ ಜೊತೆಗಿರಲಿ, ಏನಂತೀರಾ? ಸೊ ದಿಸ್ ಇಸ್ ಮೈ ಔಟ್ಫಿಟ್, ವರಮಹಾಲಕ್ಷ್ಮಿದು. ಸೊ ಫಸ್ಟ್ ನಾವು ಹೋಗ್ತಿರೋದು ನವ್ಯ ಮನೆಗೆ. ಬನ್ನಿ ಅವ್ರ ಮನೆ ಲಕ್ಷ್ಮಿ ಹೇಗಿದೆ ಅಂತ ನೋಡೋಣ. ಇದು ಸ್ನ್ಯಾಕ್ಸ್. ಇವಾಗ ನಾನು ನವ್ಯ ಮನೆಗೆ ಬಂದು ಅರ್ಧ ಗಂಟೆ ಆಗಿದೆ, ಆದರೂ ಮೇಡಮ್ಮು ಮೇಲಿಂದ ಕೆಳಗೆ ಬಂದಿಲ್ಲ ಇನ್ನು ರೆಡಿಯಾಗಿ. ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗ ಬರ್ತಾಳೆ. ಅಷ್ಟರಲ್ಲಿ ನಾನು ಹೊರಡ್ಬೋದು. ನೋಡೋಣ ಹೇಗೆ ರೆಡಿಯಾಗಿ ಬರ್ತಾಳೆ. ನಾನು ಬೇಗ ಬಂದರೆ ಅವಳದು ಫಿಟ್ ಚೆಕ್ ತೋರಿಸ್ತೀನಿ, ಇಲ್ಲ ಅಂದರೆ ತೋರ್ಸೋಕ್ಕಾಗಲ್ಲ. ಅಪ್ಪು ಆಲ್ರೆಡಿ ನಿದ್ದೆ ಮಾಡ್ತಾ ಇದ್ದಾನೆ. ನವ್ಯ ಇನ್ನೂ ಬಂದಿಲ್ಲ, 1 hour ಆಯ್ತೋಳು ವೆಯ್ಟ್ ಮಾಡಿ. ನೆಕ್ಸ್ಟು ಸೆಕೆಂಡ್ ಮನೆ ಬಂದಿರೋದೇ ಶೋಭತ್ಕೆ ಮನೆಗೆ. ಇಲ್ಲೂ ಯುನೀಕ್ ಆಗಿದೆ ಲಕ್ಷ್ಮಿ, ಅಷ್ಟಲಕ್ಷ್ಮಿ. ಚಿಪ್ಟಿ ಔಟ್ಫಿಟ್ ಆಫ್ ದ ಡೇ. Oh my God! Wow! And ನಂದು ಔಟ್ಫಿಟ್ ಆಫ್ ದ ಡೇ. ಇವ್ರ ಮನೆಯಲ್ಲೂ ಇವಾಗೆ ಪೂಜೆ ನಡೆದಿದ್ದು. ಸೊ ಎಲ್ಲರ ಮನೆಗೂ ಪೂಜೆ ಟೈಮಲ್ಲಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮನೆಗೆ ಯಾವ ಥರ ಹೋಗ್ತೀನಿ ನೋಡೋಣ. ಇದು ಸ್ವಲ್ಪ ಯೂನೀಕ್ ಆಗಿ ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಟೈಮ್ ಯಾರಿಗಾನ ಐಡಿಯಾ ಬೇಕಿದ್ರೆ ಕಾಪಿ ಚೆನ್ನಾಗಿದೆ. One eternity later. ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇವಾಗ ಬಂದೋಳು ಈಚೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಾಯ್ ನವಿ, ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೆಕ್ಸ್ಟು ಇನ್ನೊಬ್ರು ಮನೆಗೆ ಹೋಗೋ ದಾರಿಲಿ ಫುಲ್ ಮಳೆ. ಸೊ ನಾನು ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಫುಲ್ ಉಡಿಗಿಡಿ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಮಳೆ ಬರ್ತಾ ಇದೆ. ನಾನು ಇವ್ರ ಮನೆಗೆ ಹೋಗೋಣ ಅಂತ ಬಂದರೆ ಇವಳು ನನಗೆ ಟ್ವಿಸ್ಟ್ ಕೊಟ್ಲು, ಬಾ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ನಾನು ಇನ್ನೊಂದು ಟ್ವಿಸ್ಟ್ ಕೊಟ್ಟೆ, ಬಾ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ನಮ್ಮ ಅಜ್ಜಿ ಮನೇಲಿದ್ದೀವಿ. ನೆಕ್ಸ್ಟು ಇಟ್ಕೊಳ್ಳಿ ಆಂಟಿ. ಈವೆಂಟ್ ಮಾಡ್ತಾ ಇದ್ದೀನಿ ಅಂಕಲ್, ಈವೆಂಟ್ಸು. ಲಕ್ಷ್ಮಿ ಫ್ರೆಂಡ್ ಮನೆಯಿಂದ ಇವಾಗ ಮತ್ತೆ ಲಕ್ಷ್ಮಿ ಫ್ರೆಂಡು, ಬೆಸ್ಟ್ ಫ್ರೆಂಡು. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡರ್ನ್ ಲಕ್ಷ್ಮಿ. ಇಲ್ಲ, ಶೆಕೆ ಆಗ್ತಾಯಿತ್ತು. ತುಂಬಾ ಲೇಟ್ ನೈಟ್ ಬಂದಿದ್ದಾರೆ. ಲೇಟ್ ನೈಟ್ ಏನಿಲ್ಲ, 9:30 ಅಷ್ಟೇ. ನಾನು ಸ್ಯಾರಿಲಿದ್ದೆ ಗಾಯ್ಸ್, ತುಂಬಾ ಶೆಕೆ ಆಗ್ತೈತೆ ಅಂತ ಔಟ್ಫಿಟ್ ಚೇಂಜ್ ಮಾಡಿದೆ. ಅವ್ರ ಬ್ಲಾಗಲ್ಲಿ ನಾವು ಕ್ಲಾರಿಫೈ ಮಾಡ್ತೀವಿ. ಈ ಥರನೂ ಕೊಡ್ತಾರ. ತಗೊಳ್ಳಿ ನನ್ನ ಲಕ್ಷ್ಮಿ ಅವರೇ. ಏನಿದು? ಮೈಸೂರು ಪಾಕು. ನಾವು ಸಿಂಚು ಮನೆಯಿಂದ ಹೋಗಿರ್ತಿರೋದೆ ನಮ್ಮ ಅಕ್ಕನ ಮನೆ, ನಮ್ಮೆಲ್ಲರ ಅಕ್ಕನ ಮನೆ. ಅದು ಸ್ಪೆಷಲಿ ನಿರ್ಮಲಾ, ನಮ್ಮ ಎಲ್ಲರ ಅಕ್ಕನ ಮನೆಗೆ ಹೋಗ್ತಾ ಇದೀವಿ. ಆ ಅಕ್ಕನ ಮನೆ ಒಂದು ನಿರ್ಮಲಾ ಮನೆ. ವೆಲ್ಕಮ್ ಟು ಮೈ ಚಾನಲ್. ಬೇರೆ ಇದು ಮಾಡ್ತಿದ್ದಾಳ. ನಾವು
ಬಂದಿರೋದೆ ನಿರ್ಮಲಾ ಮನೆಗೆ. ಸೊ ಅಲ್ಲಿ ನಮಗ್ ಸಿಕ್ಕಿರೋದೆ ನಮ್ಮ ಮನೆಯಲ್ಲಿ ಗ್ರೀನ್ ಗಗನಂಗೆ ಸರಿ, ವರ್ಷದಲ್ಲಿ ಫಸ್ಟ್ ಟೈಮ್ ಇವಾಗ್ಲೇ ತಾನೇ 1 ವರ್ಷ ಆಗಿರೋದು. ನೆಟ್ಟಕ್ ಬಂದಿದ್ರೆ ಇವತ್ತು ನೋಡಿರೋರು ಇವತ್ ನೋಡ್ಬಿಟ್ಟು ಎಲ್ಲಾನು ಕಟ್ ಮಾಡಿದ್ದೆಲ್ಲ ಬೇಡ. ಕರೆಕ್ಟಾಗಿ ಮುಹೂರ್ತಕ್ಕೆ ಕರೆಕ್ಟಾಗಿ ರಿಸೆಪ್ಷನ್ಗೆ ಇದ್ದಿದ್ರೆ ನೀನು ಮಾತಾಡ. ನಾನ್ ಶಾಸ್ತ್ರಕ್ಕೆ ಇದ್ದೀನಮ್ಮ, ನಾನ್ ಶಾಸ್ತ್ರದಲ್ಲಿ ಇದ್ದೀನಮ್ಮ. 1 ವರ್ಷದಿಂದ ಆಗಿರೋದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಹರಿಯೋಣ ಬನ್ನಿ, ಅರ್ಶಿನ ಕುಂಕುಮ ತಗ್ಸ್ಕೊಂಡು ಹೋಗೋಣ. ತಗ್ಸ್ಕೊಂಡಲ್ಲ ಮುತ್ತೈದೆ ನೀನು. ಮುತ್ತೈದೆ ನಾವೇನೇ ನಿರ್ಮಲ. ನೋಡಿ ಫ್ರೆಂಡ್ಸ್, ಇವಳು ತುಂಬಾ ದೊಡ್ಡ ಕೂದಲಿಗೆ ನಿನಗೆ ಕೊಡ್ತವ್ರೆ ಆಂಟಿ ಅಲ್ಲ ಅಜ್ಜಿ. ನಾವ್ ಅಜ್ಜಿ ಮನೆಗ್ ಬಂದಿದೀವಿ ಹಂಗಾದ್ರೆ ಇವಾಗ. ಶೈನ್ ಹೊಡಿತಿದೆ, ಸ್ವಲ್ಪ ಟಾರ್ಚ್ ಆಫ್ ಮಾಡು. ಗೈಸ್ ಇಲ್ಲಿ ನೋಡಿ, ಯಾರು ಅಂತ ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ಹೇಳುದಾಗನ ನೋಡಿ, ನಾವೆಲ್ಲರೂ ಇದೀವಿ ಕರೆಕ್ಟ್ ಆಗಿ 1 2 3. ಒಬ್ರು ಮಿಸ್ಸಿಂಗ್ ಅಂತ ಟಿವಿಯಲ್ಲಿ ಬೇರೆ ಬರ್ತಿದ್ದಾರೆ. ಯಾರು ಇರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾವಂತೂ ಹೆಸರು ಹೇಳಲ್ಲ, ಅವ್ರ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತಾನೂ ಹೇಳಲ್ಲ, ಅಥವಾ ಪಿಂಡು ಅಂತಾನೂ ಹೇಳಲ್ಲ ನಾವು. ಸಿಕ್ಕಿದೆ ಜೊತೆಗೆ ಕಸ್ಟಮೈಸ್ಡ್ ಅರ್ಶಿನ ಅಂಡ್ ಕುಂಕುಮಗೆ ಬಾಟಲ್ ಇದೆ. ಕ್ಯೂಟ್ ಆಗಿದೆ. ಲಕ್ಷ್ಮಿ ಕ್ಯೂಟ್ ಆಗಿದೆ. ನೆಕ್ಸ್ಟ್ ನಾವು ರಶ್ಮಿರಾಜ್ ಮನೆಗೆ ಬಂದಿದ್ದೀವಿ. ಅದು ರಶ್ಮಿರಾಜ್ ಮನೆ ಅಲ್ಲ, ಅವ್ರ ಗಂಡನ ಮನೆಗೆ ಫಸ್ಟ್ ಟೈಮ್. ನಾನು ನಿರ್ಮಲಾ ಫಸ್ಟ್ ಟೈಮ್ ಬರ್ತಾ ಇದೀವಿ. ಇವ್ರು ತುಂಬಾ ಸಲ ಬಂದಿ. ಇಲ್ಲ ನಂದು ಎರಡನೇ ಸಲ ಅಷ್ಟೇ. ಬನ್ನಿ ನೋಡೋಣ, ಬನ್ನಿ ಹೋಗೋಣ. ಮರ್ಯಾದೆ ಕೊಡಕ್ಕೆ ತುಂಬಾ ಟ್ರೈ ಮಾಡ್ತೀನಿ, ಗೊತ್ತಿಲ್ಲ ಇವಳಿಂದ ಎಕ್ಸ್ಪೆಕ್ಟೇಷನ್. ನೋಡಿ ಫ್ರೆಂಡ್ಸ್, ನಮ್ಮ ರಶ್ಮಿರಾಜ್ ಅವರು ಅವ್ರ ಅತ್ತೆ ಮನೇಲಿ ಫಸ್ಟ್ ಟೈಮ್ ಈ ಥರ ಡೆಕೋರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಡೆಕೋರ್ ಹಿಂದೆ ತುಂಬಾ ಕತೆಗಳಿದೆ. ಮನೇಲಿ ಇಷ್ಟು ಜನ ಬಂದಿದ್ದೀವಿ, ಏನಾದ್ರು ಕೊಡೋಣ. ಒಬ್ಬಟ್ಟು ರವೆ ಉಂಡೆ ಅದು ಬಿಟ್ಟು ಅದು ಬಿಟ್ಟು ಬೇರೆ ಕೊಡ್ಬೇಕು. ನೋಡಿ, ಅವ್ರ ಗಂಡನ ನಾವು ಅಲ್ಲಿ ನೋಡ್ಬೋದು. ಬರ್ತಿದಂಗೆ ಕಾಣಿಸ್ಲಿ ಅಂತ ದೃಷ್ಟಿಗೊಂಬೆ ಥರ ಆಡಾಡು. ಶ್ರದ್ಧೆ ಭಕ್ತಿ ಆಡು ನೀನು. ಲಕ್ಷ್ಮೀ ಬರ್ಬೇಕು. ದೇವ್ರೆ ಕ್ಷಮಿಸ್ಬಿಡು, ನನ್ನ ಹಾಡಿಂದ ನಿಂಗೆ ಬೇಜಾರಾಗಿದ್ರೆ. ಸೊ ಇಲ್ಲಿಂದ ಎಲ್ಲರೂ ಡಿಸ್ಪ್ಯಾಚ್ ಆಗ್ತಾ ಇದ್ದೀವಿ. ಗಗನ ಮನೆಗೆ ಹೋಗ್ತಾ ಇದ್ದಾಳೆ. ನಿರ್ಮಲಾ ಮನೆಗೆ ಹೋಗ್ತಾ ಇದ್ದಾಳೆ. ಇವಳು ನನ್ನ ಬಿಡಕ್ಕೆ ಬರ್ತಾ ಇದ್ದಾಳೆ. ಬಾಯ್ ನಿಮ್ಮಿ. ನಾವಿವಾಗಿರೋದು ರಶ್ಮಿ ಅವರ ಅಮ್ಮನ ಮನೆಯಲ್ಲಿ. ಅಮ್ಮ ಮನೆಯಲ್ಲಿ ಚೂಡಿದಾರು, ಅತ್ತೆ ಮನೆಯಲ್ಲಿ ಸ್ಯಾರಿ. ಇಲ್ಲಿ ಔಟ್ಫಿಟ್ ಆಫ್ ದ ಡೇ ತೋರಿಸು. ಸೊ ಟೈಮ್ ಬಂದು 11:10. ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಬೈಸ್ಕೊಳ್ಳೋಣ ಸ್ವಲ್ಪ ಆ್ಯಂಡ್ ಬ್ಲಾಗನ್ನು ಎಂಡ್ ಮಾಡೋಣ. ಏನಂತೀರಾ? ಆಂಟಿ ಫುಲ್ ಜ್ವರ ಬಂದು ಪೇಷಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ? ಹಬ್ಬ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನು ನಾವು ಇಬ್ಬರು ಮನೆಗೆ ಹೋಗಬೇಕಿತ್ತು. ಒಂದು ನನ್ನ ಫ್ರೆಂಡ್ ನಿರ್ಮಿತಾ ಮನೆಗೆ, ಇನ್ನೊಂದು ನಮ್ಮ ಮ್ಯೂಚುವಲ್ ಫ್ರೆಂಡ್ ಪಿಂಟು ಮನೆಗೆ. ಸೊ ಎಲ್ಲ ನೋಡಿ, ಇಲ್ಲಿಂದೇ ಮಳೆ ಬಂದಿರೋ ಕಾರಣದಿಂದ ತಗ್ಲಾಕೊಂಡು ನಾವು 2 ಮನೆಗೆ ಹೋಗೋಕ್ಕಾಗಲಿಲ್ಲ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ವಾಪಸ್ ನನ್ನ ಮನೆಗೆ ಬರೋ ಅಷ್ಟಿಗೆ ಇಟ್ಸ್ 11:35. ಎಲ್ಲರ ಮನೆಗೂ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಬಂದಿದ್ದೀನಿ. ಫೈನಲಿ ನಾನು ನನ್ನ ಬಬ್ಬ ಜೊತೆ ಇದ್ದೀನಿ. ಬಟ್ ಅವ್ಳ ಫೇವ್ರೆಟ್ ಟಾಯ್ ಇದು, ಅದಕ್ಕೆ ಅವಳು ಹಿಂಗೆ ಆಡ್ತಾ ಇದ್ದಾಳೆ. ಆ್ಯಂಡ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋನ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ. ಎಷ್ಟು ಚಂದ ಇವಳು